ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಮೇಡಮ್ ಅವರೇ, ಆದರೂ ನೀವು ಕೆಲಸ ಎಲ್ಲ ಮುಗಿಸಿ ಪೂಜೆಗೆ ಬೇಗ ಬರಬೇಕಾಗಿತ್ತು. ಎಷ್ಟು ತಡ ಆಯಿತು ಗೊತ್ತೇ? ಸಿದ್ದು ಅವರೇ, ಅತ್ತೆಗೆ ಹುಷಾರಿಲ್ಲ ಅಂದಮೇಲೆ ನಾನು ಹೇಗೆ ಬರೋಕ್ಕಾಗುತ್ತೆ ಹೇಳಿ? ಅಡುಗೆ ಎಲ್ಲ ಮಾಡಬೇಕಿತ್ತು. ಅಲ್ಲ, ಕೆಲಸದವ್ರು ಕೇಳಿದ್ರೆ ಅವರೇ ಮಾಡ್ತಿದ್ರಪ್ಪ. ಸಿದ್ದು ಅವರೇ, ಕೆಲಸದವರು ಕೆಲಸ ಮಾಡ್ತಾರೆ ಅಷ್ಟೇ. ಸೊಸೆಯಾಗಿ ನಾನು ನನ್ನ ಜವಾಬ್ದಾರಿ ನಿಭಾಯಿಸ್ಬೇಕಲ್ವಾ? ವಾಹ್, ಇದಪ್ಪ ಮಾತಂದ್ರೆ. ಹೌದು, ಅಂದಾಗೆ ಏನೇನು ಅಡುಗೆ ಮಾಡಿದ್ರಿ? ಚಿಕನ್ ಫ್ರೈ, ಮಟನ್ ಸಾಂಬಾರ್, ಆಮೇಲೆ ಒಂದು ಸ್ವಲ್ಪ ಮುದ್ದೆನೂ ಮಾಡಿಟ್ಟು ಬಂದೆ. ಮೇಡಮ್ ಅವರೇ, ನಿಮ್ಮ ಚಿಕನ್ ಮಟನ್ ಎಲ್ಲ ಮಾಡಿದ್ರಿಯಾ? ಅಲ್ಲ, ಅದೆಲ್ಲ ಹೆಂಗ್ ಮಾಡಬೇಕು ಅಂತ ನಿಮ್ಗೆ ಗೊತ್ತಾಯ್ತಾ? ಇಲ್ಲ ಸಿದ್ದು ಅವರೇ, ಆದರೆ ಏನು ಮಾಡೋದು, ಫೋನಲ್ಲಿ ಯಾವುದೋ ವಿಡಿಯೋ ನೋಡಿಕೊಂಡು ಕಲ್ತ್ಕೊಂಡೆ. ಆದ್ರೂ ನಿಮ್ಗೆ ಇಷ್ಟ ಇಲ್ಲದೆ ಇರೋದನ್ನ ನನ್ನಿಂದ ಮಾಡುವಂಗಾಗದೆ ನನ್ನ ಕ್ಷಮಿಸ್ಬಿಡಿ ಮೇಡಮ್ ಅವರೇ. ಸಿದ್ದು ಅವರೇ, ನಾವು ಪ್ರೀತಿ ಮಾಡೋರು ನಮ್ಮ ಜೊತೇಲಿದ್ದಾಗ ನಮ್ಮ ಕಷ್ಟಗಳು ಇಷ್ಟ ಆಗೋಗುತ್ತೆ. ನಿಮ್ಮ ಗುಣನೇ ಮೇಡಮ್ ಅವರೇ ನನಗೆ ಇಷ್ಟ ಆಗೋದು. ಆದ್ರೂ ಇವತ್ತು ಒಳ್ಳೆ ದಿನ. ಇವತ್ತು ನಿಮ್ಮ ಅದನ್ನೆಲ್ಲ ಮಾಡೋದು ಬೇಕಾಗಿರಲಿಲ್ಲ. ಹೋಗಲಿ ಬಿಡಿ, ಅದಕ್ಕೆ ನಾನು ಪುನಃ ಸ್ನಾನ ಮಾಡ್ಕೊಂಡು ಬಂದೆ. ಮೇಡಮ್ ಅವರೇ, ಸಿದ್ದು ಅವರೇ, ಈಗ ಅಡುಗೆನೂ ಆಯಿತು, ಎಲ್ಲ ಆಯಿತು. ನೀವೇನು ಟೆನ್ಷನ್ ತೊಗೋಬೇಡಿ. ಹೋಗ್ತಾ ಹೋಗ್ತಾ ಎಲ್ಲ ಸರಿ ಹೋಗುತ್ತೆ. ಬನ್ನಿ ಒಳಗೋಗ. ಅತ್ತೆ, ಸಿದ್ದು ಮತ್ತೆ ಭಾವನಾ ಬಂದ್ರು. ನೀಲು, ತಲೆ ತುಂಬಾ ನೋವು ನೀಲು, ಮೈಕೈ ಎಲ್ಲ ನೋವು. ಹೆಂಗಿದೀವ? ಹುಷಾರಿಲ್ಲ ಕಣೋ. ಏನಾಯ್ತವ ನಿಂಗೆ? ನಿನ್ನೆ ಎಲ್ಲ ಚೆನ್ನಾಗಿ ಇದ್ದಲ್ಲವಾ? ಅಯ್ಯೋ, ನನಗೇನು ಚಿಕ್ಕ ವಯಸ್ಸಾ? ಆರೋಗ್ಯ ಒಂದೇ ಥರ ಇರುತ್ತಾ? ನನಗೂ ವಯಸ್ಸಾಯ್ತು ಕಣೋ. ನನಗೆ ಹುಷಾರಿಲ್ಲ ಪಾಪ. ಭಾವನಾ ಚಿಕನ್ ಮಟನ್ ಮುಟ್ಟೋಂಗಾಯ್ತು. ಏನು ಅನ್ಕೊಂಡ್ಲೋ ಏನೋ. ಪರವಾಗಿಲ್ಲ ಆಯ್ತು. ನಮ್ಮ ಮನೆ ಅಂದಮೇಲೆ ನಾವು ಕೆಲಸ ಮಾಡಲೇಬೇಕಲ್ವಾ? ನೀವು ರೆಸ್ಟ್ ಮಾಡಿ. ಸರಿ ಅಮ್ಮ. ಅಲ್ಲ ಕಣವ, ಇಲ್ಲಿ ಯಾಕೆ ಹೋಗಿ ಕೂತಿದ್ಯಾ? ಆರಾಮಾಗಿ ರೂಮಲ್ಲಿ ಮಲಗ್ಬೋದಲ್ವೇ? ಪರವಾಗಿಲ್ಲಪ್ಪ, ನಾನು ಇಲ್ಲೇ ಸ್ವಲ್ಪ ಕೂತಿದ್ದು, ಆಮೇಲೆ ಮಲ್ಕೋತೀನಿ. ಸರಿ ತಡಿ, ನಾನು ಕೈಕಾಲು ಮುಖ ತೊಳ್ಕೊಂಡ್ಬರ್ತೀನಿ. ಹಾಂ, ಭಾವನಾ ತುಂಬ ತಲೆನೋವ್ತಿದೆ, ಒಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಬಾ. ಯಾಕಮ್ಮ, ಆಗಲ್ವಾ? ಸರಿ ಸರಿ, ನೀನು ಮಾಡ್ತಾಳೆ. ನೀನು ಕಾಫಿ ಪರವಾಗಿಲ್ಲ ಅತ್ತೆ, ನಾನೇ ಮಾಡ್ಕೊಂಡು ಬರ್ತೀನಿ. ನೀವು ಸ್ವಲ್ಪ ರೆಸ್ಟ್ ಮಾಡಿ. ಸರಿ, ಸ್ಟ್ರಾಂಗ್ ಆಗಮ್ಮ. ಅಬ್ಬಾ ಭಾವನಾ, ಇದನ್ನೆಲ್ಲ ಇವಾಗ ನೋಡ್ತಾ ಇದ್ರೆ ಆಟ ಇನ್ನು ಈಗಷ್ಟೇ ಶುರು ಆಗಿದೆ ಅನ್ಸ್ತಾ ಇದೆ. ಒಟ್ನಲ್ಲಿ ನನಗಂತೂ ತುಂಬಾ ಮಜಾ ಬರ್ತಿದೆ. ಹೋಗು, ಕಾಫಿ ಮಾಡು. ಲಕ್ಷ್ಮೀ ನಿವಾಸ, ಲಕ್ಷ್ಮೀ